ಹಾಯ್ ಹಲೋ ನಮಸ್ತೆ ಪ್ರಿಯ ವೀಕ್ಷಕರೇ ಈ ದಿನ ಎಲ್ಲರಿಗೂ ಸಹ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಹೌದು, ನಾನಿವತ್ತು ಹನುಮ ಜಯಂತಿಯ ಪ್ರಯುಕ್ತ ನಾಡಿನಾದ್ಯಂತ ಹನುಮ ಜಯಂತಿಯನ್ನ ವಿಜೃಂಭಣೆಯಿಂದ ನಮ್ಮ ಹಿಂದೂ ಎಲ್ಲಾ ಧರ್ಮದವರು ಸಹ ಒಟ್ಟುಗೂಡಿ, ಅದರಲ್ಲೂ ಸಹ ವಿಶೇಷವಾಗಿ ಹಿಂದೂ ಧರ್ಮದವರು ಈ ದಿನ ಹನುಮ ಜಯಂತಿಯನ್ನ ಅದ್ದೂರಿಯಾಗಿ ನಾಡಿನಾದ್ಯಂತ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಹೌದು, ಹನುಮಂತ ಅಂದ ಕೂಡಲೇ ನಮಗೆ ನೆನಪಾಗೋದು ರಾಮ, ಲಕ್ಷ್ಮಣ, ಸೀತಾಮಾತೆ. ಯಾಕೆ ಅಂತಂದ್ರೆ ಈ ಮೂರು ಜನರ ಜೊತೆ 14 ವರ್ಷ ರಾಮ, ಲಕ್ಷ್ಮಣ, ಸೀತಾಮಾತೆಯ ಜೊತೆಗೆ ಇದ್ದು ವನವಾಸವನ್ನ ಅನುಭವಿಸಿದಂತಹ ವ್ಯಕ್ತಿ. ಮತ್ತೆ ಹನುಮಂತ ಅನ್ನೋಂತಂದ್ರೆ ಅದೊಂದು ಶಕ್ತಿ, ರಾಮನಿಗೆ ಒಂದು ಶಕ್ತಿಯಾಗಿದ್ದಂತಹ ನಾಡಿನಾದ್ಯಂತ ಆ ಒಂದು ದೇವರ ಒಂದು ಪೂಜೆಯನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ರಾಮನ ಶಕ್ತಿಯಾಗಿದ್ದಂತಹ ಹನುಮಂತನ ಜನ್ಮದಿನವನ್ನ ಈ ದಿನ ನಾವೆಲ್ಲರೂ ಸಹ ತುಂಬಾ ಅದ್ದೂರಿಯಾಗಿ ಪ್ರತಿ ಗ್ರಾಮಗಳಲ್ಲೂ ಸಹ ಆಚರಣೆ ಮಾಡ್ತಾ ಇದ್ದಾರೆ. ಹನುಮಂತನ ದೇವಸ್ಥಾನ ಇರುವಂತದ್ದು ಸೋಲೂರು ಹೋಬಳಿಯ ಅರಸನಕುಂಟೆ ಎನ್ನುವಂತಹ ಒಂದು ಗ್ರಾಮದಲ್ಲಿ. ನಂಬಿ ಬಂದ ಭಕ್ತರನ್ನ ಕೈ ಬಿಡದೆ ಎಂತಹದ್ದೇ ಕಷ್ಟ ಇದ್ದರೂ ಸಹ ಆ ಕಷ್ಟವನ್ನ ನೆರವೇರಿಸಿ ಅವರ ಇಷ್ಟಾರ್ಥಗಳನ್ನ ಕೊಡಿಸುವಂತಹ ಆ ಒಂದು ಇತಿಹಾಸವುಳ್ಳಂತಹ ನಿಜವಾದ ಒಂದು ದೈವ ಶಕ್ತಿ ಇರುವಂತಹ ಹನುಮಂತನ ದೇವಸ್ಥಾನ ಇದು ಸುಮಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ದೇವಸ್ಥಾನ ಇದಾಗಿದೆ. ಹಾಗಾಗಿ ಇವತ್ತು ನಾನು ಹನುಮ ಜಯಂತಿಯ ಪ್ರಯುಕ್ತ ಈ ಒಂದು ದೇವಸ್ಥಾನದ ಇತಿಹಾಸವನ್ನ ತಿಳಿಸ್ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಬನ್ನಿ, ಈ ದೇವಸ್ಥಾನದ ವಿಶೇಷತೆ ಏನು, ಇವತ್ತು ಯಾವ್ಯಾವ ರೀತಿಯಾದಂತಹ ಒಂದು ಆಚರಣೆಯನ್ನ, ಯಾವ ರೀತಿ ವಿಜೃಂಭಣೆಯಿಂದ ಹನುಮ ಜಯಂತಿನ ಆಚರಿಸ್ತಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಹನುಮಾನ್ ಕಿ ಜೈ, ಹನುಮಾನ್ ಕಿ ಜೈ, ಹನುಮಾನ್ ಕಿ ಜೈ, ಸೀತಾರಾಮ್ को
ಅರಸನಕುಂಟೆಯ ಈ ಒಂದು ವರಪ್ರಸಾದ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕರಾದಂತಹ ಶ್ರೀನಿವಾಸ್ ಸರ್ ಇದ್ದಾರೆ. ಅವರನ್ನ ಮಾತಾಡ್ಸೋಣ, ದೇವಸ್ಥಾನದ ಇನ್ನಷ್ಟು ಇತಿಹಾಸವನ್ನ ತಿಳಿಸ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇವತ್ತು ಈ ಒಂದು ಹನುಮನ್ ಜಯಂತಿ ಪ್ರಯುಕ್ತ ವರಪ್ರಸಾದ ಹನುಮನ್ ಒಂದು ದೇವಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಒಂದು ಅದ್ದೂರಿಯಾಗಿ ಈ ಒಂದು ಹನುಮನ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ದೇವಸ್ಥಾನದ ಬಗ್ಗೆ? ಮೇಡಮ್, ಈ ದೇವಸ್ಥಾನ ಇದ್ದಿದ್ದು ನಾನು ಚಿಕ್ಕ ಹುಡುಗನಿಂದ ಇತ್ತು. ನಮ್ಮ ತಂದೆಯರು ಹೇಳೋರು 450 ವರ್ಷದ ಇತಿಹಾಸ ಅಂತ ಅಂದ್ಬಿಟ್ಟು. ಹಾಗಾಗಿ ನನಗೆ ಹುಷಾರಿಲ್ದಂಗೆ ಆಗ್ಬಿಡ್ತು, ಫುಲ್ ಹುಷಾರಿಲ್ದಂಗೆ ಆಗ್ಬಿಡ್ತು. ಅವಾಗ ನಾನು ಕನಸಿನಲ್ಲಿ ಬಂದು ಹೇಳ್ತು, ಆಂಜನೇಯ ಇಲ್ಲಿ ಬಂದು ನನಗೆ ಪೂಜೆ ಮಾಡು, ನಿನಗೆ ಆರೋಗ್ಯ ಭಾಗ್ಯ ಕೊಡ್ತೀನಿ ಅಂತ ಹೇಳ್ತು. ಕನಸಲ್ಲಿ ಬಂದು ಹೇಳಿದಕ್ಕೆ ಒಬ್ಬರು 500 ಕರ್ಕೊಂಬಂದು ಒಂದು ಪುಣ್ಯಾಹ ಮಾಡಿಸಿ ಪೂಜೆ ಶುರು ಮಾಡಿದೆ. ನಾನು ಆರೋಗ್ಯ ಭಾಗ್ಯ ಸರಿ ಹೋಯಿತು. ಮತ್ತು ನನ್ನ ಫುಲ್ಲು ಅಮೌಂಟಲ್ಲೂ ವ್ಯವಹಾರದಲ್ಲೂ ಝೀರೋಗೆ ಬಂದುಬಿಟ್ಟಿದೆ. ಆಮೇಲೆ ಅದರಲ್ಲೂ ಎಚ್ಚೆತ್ಕೊಂಡು ಒಳ್ಳೇದಾಯಿತು. ಮತ್ತು ನಾನು ಪೂಜೆ ಮಾಡ್ತಾ 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 ನನಗೆ ಒಳ್ಳೇದಾಯಿತು. ಆಮೇಲೆ ಜನಗಳೆಲ್ಲ ಬಂದು ಕೈ ಮುಗಿಯೋರು. ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ತಾ ಇದೆ ಜನಗಳಿಗೆ. ಊರಿನ ಜನಗಳು ಸಹಕಾರ ತುಂಬ ಇದೆ, ತುಂಬ ಸಹಕಾರ ಮಾಡ್ತಾರೆ. ನಾವು ಇಂಥದ್ದು ಮಾಡಬೇಕು ಅಂದರೆ ಇಂಥದ್ದು ಏನೂ ಹೇಳಲ್ಲ, ಮಾಡಪ್ಪ ಆಯಿತು ನಮ್ಮ ಸಪೋರ್ಟ್ ಇದೆ, ನಾವು ಪೂರ್ತಿ ಸಹಕಾರ ಕೊಡ್ತೀವಿ ಅಂತ ಮಾಡ್ತಾರೆ. ತುಂಬ ಜನ ಬರ್ತಾರೆ ಮೇಡಮ್. ಇಲ್ಲಿ ನಂಬಿಕೆ ಇಡಬೇಕಷ್ಟೇ, ನಂಬಿಕೆ ಇಟ್ಟು ಬರಬೇಕು. ಭಗವಂತನ ಹತ್ರ ಭಕ್ತಿಯಿಂದ ಕೈ ಮುಗಿದ್ರೆ ಏನೆಲ್ಲ ಕೊಡ್ತಾನೆ ಅನ್ನೋದಕ್ಕೆ ಸಾಕ್ಷಿ. ನೋಡಿ, ಇಷ್ಟು ಜನ ಬಂದಿದ್ದಾರೆ, ಭಗವಂತ ಒಳ್ಳೇದು ಮಾಡೋದಕ್ಕೆ ಇಷ್ಟು ಜನ ಬಂದಿರೋದು ಮೇಡಮ್. ಮುಂದಿನ ದಿನಗಳಲ್ಲಿ ಯಾವ ರೀತಿ ದೇವಸ್ಥಾನ ಅಭಿವೃದ್ಧಿ ಪಡಿಸಬೇಕಂತ ಮೇಡಮ್? ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಭಕ್ತರ ಸಂಖ್ಯೆ ಜಾಸ್ತಿಯಾಗಿ ಇನ್ನೂ ಚೌಟ್ರಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಿತ್ಯ ದಾಸೋಹ ಮಾಡಬೇಕು ಅಂದ್ಕೊಂಡಿದ್ದೀವಿ, ಮತ್ತು ಕಾಂಪೌಂಡ್ ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಮತ್ತು ಕಲ್ಯಾಣಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ಬಂದ ಭಕ್ತಾದಿಗಳು ಹುಷಾರಿಲ್ಲದೆ ಆರೋಗ್ಯ ಸಮಸ್ಯೆ ಪೂರ್ತಿ ಹದಗೆಟ್ಟಿರ್ತದೆ, ಅವ್ರು ಹಾಸ್ಪಿಟ್ಲಲ್ಲೇ ಉಳಿಯಲ್ಲ ಅಂತ ಹೇಳಿ ಕಳಿಸಿದ್ರೆ ಅಂಥವ್ರು 5 ಜನ 6 ಜನ ಇಲ್ಲಿ ಉಳ್ಕೊಂಡಿದ್ದಾರೆ ಮೇಡಮ್. ಅವ್ರಿಗೆ ನೈಟು ಇದ್ದು ಮಲ್ಕೊಳ್ಳೋಕ್ಕೆ ರೂಮಿನ ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯ ಸಹಕಾರ ಕೊಡಬೇಕಾಗಿ. ಹೌದು. ಮತ್ತು ಇಲ್ಲಿ ಭೂತಪ್ಪನ ಮಹಿಮೆ ತುಂಬ ಇದೆ. ಭೂತಪ್ಪ ಏನು ಅಂದರೆ, ಕೆಲವ್ರಿಗೆ ಎಷ್ಟು ಹಾಸ್ಪಿಟ್ಲ್ ಸುತ್ತಿದ್ರು ಕಾಯಿಲೆ ವಾಸಿಯಾಗಿರಲ್ಲ. ಆ ಭೂತಪ್ಪನ ಹತ್ರ ಒಂದು ಬೀಗ ಹಾಕೋ ಪದ್ಧತಿ ಇದೆ. ಆ ಬೀಗ ಹಾಕ್ಬಿಟ್ಟು ಹೋದರೆ ಸಾಕು, ಅವ್ರು ನೆಕ್ಸ್ಟು ಇನ್ನೊಂದ್ಸಲ ಬರೋಷ್ಟಕ್ಕೆ ಪೂರ್ತಿ ಹುಷಾರಾಗಿರ್ತಾರೆ. ಅದ್ರ ಪಕ್ಕದಲ್ಲಿ ಒಂದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಮಾಡಬೇಕು ಮೇಡಮ್. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಮಾಡಿ ಅದೊಂದು ದೇವಸ್ಥಾನ ಅತಿ ಶೀಘ್ರದಲ್ಲಿ ನೆರವೇರಿಸಲಿ ಅಂತ ಅಂದ್ಬಿಟ್ಟು ಭಗವಂತನ ಕೇಳಬೇಕು. ವಿಶೇಷ ಮಂಗಳವಾರ, ಶನಿವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ. ಬೆಳಗ್ಗೆ 6 ಗಂಟೆಯಿಂದ ಪೂಜೆ ಇರುತ್ತೆ ಸರ್. ಅಭಿಷೇಕ 10:30 ತನಕ ಅಭಿಷೇಕ ಎಲ್ಲ ಇರುತ್ತೆ. ಮತ್ತು ಅದು 10:30 ನಂತರ ಜನಗಳಿಗೆ ಮಂಗಳಾರತಿ ಸಿಗುತ್ತೆ. ನಿಮ್ಮ ದೇವಸ್ಥಾನಕ್ಕೆ ಬರಬೇಕಾದ್ರೆ ಯಾವ ಮಾರ್ಗದಿಂದ ಬಂದರೆ? ಸೋಲೂರು ಮಾರ್ಗದಿಂದ ಬರ್ಬೋದು, ಕುದೂರು ಮಾರ್ಗದಿಂದ ಬರ್ಬೋದು. ಕುದೂರಿಂದ ಸೋಲೂರಿಂದ ಎಷ್ಟು ಕಿಲೋಮೀಟರ್ ಅಂತರ ಇದೆ? ಕುದೂರಿಂದ 5 ಕಿಲೋಮೀಟರ್ ಇದೆ, ಸೋಲೂರಿಂದ 5 ಕಿಲೋಮೀಟರ್ ಇದೆ. ಸೆಂಟ್ರಲ್ ಇದೆ ಸರ್. ಇಲ್ಲಿ ದೇವಾಲಯದ ಕಾಂಟ್ಯಾಕ್ಟ್ ನಂಬರ್ 9740567482 9740567482. ಬೆಂಗಳೂರಿಂದ ಸೋಲೂರು ಇಳ್ಕೊಂಡ್ರೆ ನಮ್ಮ ದೇವಸ್ಥಾನ ಇರೋ ಅರ್ಶಿನಕುಂಟೆ ಜಾಗಕ್ಕೆ 5 ಕಿಲೋಮೀಟರ್ ಇದೆ. ಮತ್ತು ದೊಡ್ಡಬಳ್ಳಾಪುರದಿಂದ ದಾಬಾ ಸೇಟ್ ಬಂದರೆ ನಮ್ಮ ಅರ್ಶಿನಕುಂಟೆಗೆ 5 ಕಿಲೋಮೀಟರ್ ಇದೆ, ಅಲ್ಲಿಂದ ಬರ್ಬೋದು. ಮತ್ತು ಕುಣಿಗಲ್ಲಿಂದ ಮರೂರ್ ಆ್ಯಂಡ್ ಫಸ್ಟ್ ಬಂದರೆ ಅಲ್ಲಿಂದ ನಮ್ಮ ದೇವಸ್ಥಾನ ಅರ್ಶಿನಕುಂಟೆ ದೇವಸ್ಥಾನಕ್ಕೆ 5 ಕಿಲೋಮೀಟರ್ ಇದೆ. ಮತ್ತು ಮಾಗಡಿಯಿಂದ ಬಂದು ಸೋಲೂರಿಗೆ ಬಂದರೆ ನಮ್ಮ ಅರ್ಶಿನಕುಂಟೆಗೆ 5 ಕಿಲೋಮೀಟರ್ ಇದೆ. ಮತ್ತು ತುಮಕೂರಿಂದ ಬಂದು ಕುದೂರಿಗೆ ಬಂದರೆ ಅರ್ಶಿನಕುಂಟೆಗೆ 5 ಕಿಲೋಮೀಟರ್ ಆಗುತ್ತೆ. ತುಂಬ ದೂರದಿಂದ ಬರ್ತಾರೆ ಸರ್. ಮಂಡ್ಯ, ಹಾಸನ, ಸಕಲೇಶ್ಪುರ, ತುಂಬ ಆಂಧ್ರ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಸರ್. ದೆಹಲಿಯಿಂದ ಬಂದಿದ್ದಾರೆ ಸರ್. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇನ್ನು ರಾಜಸ್ಥಾನಿಂದ ಬಂದಿದ್ದಾರೆ ನೋಡಿ. ವೀಕ್ಷಕರೇ, ನೋಡಿದ್ರಲ್ಲ, ವರಪ್ರಸಾದ ಶ್ರೀ ಆಂಜನೇಯ ಸ್ವಾಮಿ ಅರಸನಕುಂಟೆಯಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ಜೊತೆಗೆ ಮುತ್ತುರಾಯ ಸ್ವಾಮಿ ಹಾಗೆ ಭೂತರಾಯ ಸ್ವಾಮಿ, ಈ 3 ದೇವಾಲಯಗಳ ಇತಿಹಾಸವನ್ನು ತಿಳ್ಕೊಂಡಿದ್ದಾರೆ. ವಿಶೇಷವಾಗಿ ಇವತ್ತು ಹನುಮನ್ ಜಯಂತಿ ರಾಜ್ಯಾದ್ಯಂತ, ದೇಶದಾದ್ಯಂತ ಎಲ್ಲ ಹಿಂದೂ ಭಕ್ತಾದಿಗಳು ಸಹ ಇವತ್ತು ಅದ್ದೂರಿಯಾಗಿ ಹನುಮನ ಒಂದು ಸ್ಮರಣೆಯನ್ನ, ಅದ್ದೂರಿಯಾಗಿ ಜಾತ್ರೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಹ ಈ ಒಂದು ಗ್ರಾಮದಲ್ಲಿ ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ಹನುಮನ್ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹನುಮನ ದರ್ಶನವನ್ನ ಪಡೆದು ಹನುಮನ ಕೃಪೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ದೇವಸ್ಥಾನ 400 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ದೇವಸ್ಥಾನ ಸುಮಾರು ಪವಾಡಗಳನ್ನ, ಜೊತೆಗೆ ನಂಬಿ ಬಂದ ಭಕ್ತರನ್ನ ಕೈ ಬಿಡದಂತೆ ಎಂಥದ್ದೇ ಕಷ್ಟ ಅಂತ ಭಕ್ತರು ಬಂದರೂ ಸಹ ಅವರ ಕಷ್ಟಗಳನ್ನ ನಿವಾರಿಸಿ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು ಎಲ್ಲವನ್ನ ಕೊಟ್ಟು ಕಾಪಾಡ್ತಾ ಇರುವಂತಹ ದೇವಸ್ಥಾನ ಅಂತ ಈಗಾಗಲೇ ಈ ಒಂದು ದೇವಸ್ಥಾನಕ್ಕೆ
ಬಂದಂತಹ ಭಕ್ತಾದಿಗಳು ಹೇಳಿದ್ದಾರೆ. ನೀವು ಸಹ ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಿ, ನಿಮ್ಮ ಕಷ್ಟಗಳನ್ನ ನೆರವೇರಿಸಿ ನಿಮ್ಮ ಜೀವನದ ಸುಖ ಶಾಂತಿ ನೆಮ್ಮದಿಗಾಗಿ ಈ ಒಂದು ದೇವರ ದರ್ಶನವನ್ನ ಪಡೆಯಬೇಕೆಂದು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಅವರ ಈ ಒಂದು ದೇವಸ್ಥಾನದ ಮೊಬೈಲ್ ಸಂಖ್ಯೆ ಹಾಗೂ ಬರುವಂತಹ ಮಾರ್ಗವನ್ನು ಸಹ ಪ್ರಧಾನ ಅರ್ಚಕರು ತಿಳಿಸಿಕೊಟ್ಟಿದ್ದಾರೆ. ದಯವಿಟ್ಟು ನೀವು ಸಹ ನಿಮ್ಮ ಸಮಸ್ಯೆಗಳ ನಿವಾರಣೆಗಾಗಿ ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.